ಅಲ್ಲಿಗೆ ಯಾಕೆ ಗುರು ಹೋದೆ? ಶಶಿನ ಹೊಂದ್ಕೊಂಡಿದ್ದ ಜಾಗದಲ್ಲಿ ಇಲ್ಲ. ಸಿದ್ದು ಅಡ್ರೆಸ್ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಅಭಿಷೇಕ್ ಡೈರಿ ಬ್ಲಾಗ್ಸ್. ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಮೈಸೂರಿಂದ. ಮೈಸೂರಲ್ಲಿ ಏನಕ್ಕೆ ಬಂದಿದ್ದೀನಿ ಏನು ಅಂತ ನಮ್ಮ ಶಶಿ ಸಿಕ್ಕಿದ ಮೇಲೆ ಹೇಳ್ತೀನಿ. ಈಗ ಶಶಿ ಪಿಕ್ ಮಾಡೋಕ್ಕೆ ನಾನು ಸಿದ್ದು ಓಡ್ತಾ ಇದ್ದೀವಿ. ಹೋಗೋದೇ ಸಿಗ್ನಲ್ ಬಿಟ್ಟು ಹೋಗ್ತಾ ಇದೀವಿ. ಶಶಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಿದ್ದಾನೆ. ಈಗ ಶಶಿನ ಪಿಕ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಶಶಿ ಈಗ ಪ್ರಾಪರ್ ಅಡ್ರೆಸ್ ಹೇಳಿ. ಈಗ ಶಶಿ ಇರೋ ಜಾಗಕ್ಕೆ ಈಗ ನಾನು ಸಿದ್ದು ಹೋಗ್ತಾ ಇದೀವಿ. ಇಲ್ಲೂ ಸಿಗ್ನಲ್ ಇದೆ. ಇನ್ನು 22 ಸೆಕೆಂಡ್ಸ್ ಇದೆ. ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ, ಮೈಸೂರಲ್ಲಿ ನೋಡಿ ಟ್ರಾಫಿಕ್ ಇಲ್ಲ. ಅದಕ್ಕಿಂತ ಎಲ್ಲಾರು ಮೈಸೂರನ್ನ ತುಂಬಾ ಇಷ್ಟ ಪಡೋದು. ನೋಡಿ ಶಶಿ ಬರ್ತಿದ್ದಾನೆ. ಹೊಸ ಗ್ಲಾಸ್ ಹಾಕೊಂಡು ಶಶಿ ಬರ್ತಿದ್ದಾನೆ. ಬನ್ನಿ, ವೆಲ್ಕಮ್ ಟು ಅಭಿಷೇಕ್ ಡೈಲಿ ವ್ಲಾಗ್ಸ್. ನೋಡಿ ಶಶಿ ಬಂದಿದ್ದಾನೆ ಹೊಸ ಗಾಗಲ್ಸ್ ಹಾಕೊಂಡು. ರಾಜಕುಮಾರ ನೋಡಿ ಫೈನಲಿ ಈಗ 3 ಜನ ಮೀಟ್ ಆಗಿ you can change your hair, change your street, but you can't run in race. ಶಶಿದು ಸಿದ್ದಿದ್ದು ಆರ್ಗ್ಯೂ ಸ್ಟಾರ್ಟ್ ಆಗಿದೆ. ಈಗ ನಾವು ಆಕ್ಚುಲಿ ಶಶಿ ನೋಡಿ ಇವ್ರು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಕಾಯಿಮಟ್ಟೆ ಸರ್ಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಗಾಡಿ ಓಡ್ತಿದೀನಿ ಎಷ್ಟು ವರ್ಷದಿಂದ ನೀವಿಬ್ರು ಫ್ರೆಂಡ್ಸು, ಹೆಂಗೆ ಫ್ರೆಂಡ್ಸು ಅದನ್ನ ಹೇಳಿ ಸಾಕು, ಕೇಳಿಸ್ಕೊಳ್ಳೋಣ. ಗುರು ಅದನ್ನ ನಾನು ಹೇಳೋದಕ್ಕಿಂತ ಅಭಿ ಸೂಪರ್ ಆಗಿ ಹೇಳ್ತಾನೆ, ಅವನ್ ಕೈ ಹೇಳೋ ಗುರು. ಆಕ್ಚುಲಿ ಸಿದ್ದು ನಾನು ಶಶಿ 5ನೇ ಕ್ಲಾಸಿಂದ ಫ್ರೆಂಡು. ನಾನು ಶಶಿ ಓದ್ತಿದ್ದು JSS ಅಲ್ಲಿ. ಇಬ್ರು 5ನೇ ಕ್ಲಾಸ್ಗೆ ಇಬ್ರು. ಅವನು ಹುಣಸೂರಿಂದ ಬಂದ್ ಜಾಯ್ನ್ ಆದ, ನಾನು ಕನಕಪುರದಿಂದ ಬಂದ್ ಜಾಯ್ನ್ ಆದೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮಿಬ್ರು ಫ್ರೆಂಡ್ಶಿಪ್. ಅಲ್ಲಿಂದ ಇಲ್ಲಿ ತನಕ ಕ್ಲೋಸ್ ಫ್ರೆಂಡ್ ಆಗಿ ಇದೀವಿ. ಮುಂದೆ ಇರ್ತೇವೆ. ಎಷ್ಟು ವರ್ಷ ಆಯ್ತು ಗುರು ನನಗ್ ಗೊತ್ತಿರಂಗೆ ಇಬ್ರು 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಜಾಯ್ನ್ ಆಗಿದ್ದು JSS ಸ್ಕೂಲು ಸರಗೂರು. 2003 2004 ಗುರು. ಅಲ್ಲಿಂದ ಇಲ್ಲಿವರೆಗೂ ಆಗಿರೋ ಯಾವ ಫ್ರೆಂಡ್ಶಿಪ್ ಹೆಂಗಿತ್ತು ಅವತ್ತು ಇವತ್ತಿನವರೆಗೂ ಹಂಗೆ ಇದೆ, ಮುಂದೆನೂ ಹಂಗೆ ಇರುತ್ತೆ ಗುರು. ಅಪ್ರಾಕ್ಸಿಮೇಟ್ ಹಂಗಾದ್ರೆ 23 ಇಯರ್ಸ್ 23 ವರ್ಷ ಆಯ್ತು ಹಂಗಾದ್ರೆ. ಆಲ್ಮೋಸ್ಟ್ ಆಗೋಗಿದೆ ಗುರು. ನೋಡಿ ನಾನು ಶಶಿ 23 ವರ್ಷದಿಂದ ಇನ್ನು ನಾವು ಇರೋ ತನಕ ಇದೇ ತರ ಇರ್ತೀವಿ. ನೆಕ್ಸ್ಟ್ ನಾನು ಸರ್ಗೂರ್ಗ್ ಹೋದಾಗ ಶಶಿನು ನಾನು ಸಿದ್ದು 3 ಜನ ಸರ್ಗೂರ್ಗ್ ಹೋಗಿ ನಮ್ಮ ಸರ್ಗೂರ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ನಮ್ಮ ಸ್ಕೂಲು ಎಲ್ಲಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ವೇಟ್ ಮಾಡ್ತಾ ಇರಿ. ಈಗ ಹತ್ರ ಶಶಿ ನೀನು ಹೇಳ್ತೀಯ ನಮ್ ಫ್ರೆಂಡ್ಶಿಪ್ ಬಗ್ಗೆ? ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗುರು, ಇವಾಗ ಎಲ್ಲ ಹೇಳ್ತಿರ್ತಾರೆ ನಮ್ಗೆ ಎಷ್ಟೇ ಜನ ಫ್ರೆಂಡ್ಸ್ ಆದ್ರು ಗುರು, ನಮ್ಮ ಸ್ಕೂಲ್ ಫ್ರೆಂಡ್ ಕೊನೆ ತನಕ ಇರ್ತಾರೆ ಅಂತ ಹೇಳ್ತಿರ್ತಾರೆ ಗುರು. ಅದ್ರಲ್ಲಿ ನಾನು ಹುಣಸೂರವನಾಗಿದ್ರಿಂದ ನಮ್ಮ ಅಪ್ಪಾಜಿ ಕೆಲಸ ಸಿಕ್ಕಿದ್ರಿಂದ ಗುರು ಸರಗೂರಲ್ಲಿ ಇದ್ದಿದ್ದು. ಬಟ್ ಇಲ್ಲಿ ಬಂದಾಗ ತುಂಬಾ ಜನ ಕಾಂಟ್ಯಾಕ್ಟ್ ಹೊಂಟೋಯ್ತು. ಇವಾಗ ಆಲ್ಮೋಸ್ಟ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ತುಂಬಾ ಫ್ರೆಂಡ್ಸ್ ಆದ್ರು ಬಂದ್ರು ಹೋದ್ರು. ಬಟ್ ಈಗ ಸದ್ಯಕ್ಕೆ ನನಗೆ ಸ್ಕೂಲ್ ಫ್ರೆಂಡ್ ಜೊತೆಲಿ ಇರೋದು ಅಂತ ಅಂದ್ರೆ ಅಭಿ ಗುರು. 23 ವರ್ಷ ಆಯ್ತು.
ಇವತ್ತುವರೆಗೂ ಫ್ರೆಂಡ್ಶಿಪ್ ಹಂಗೆ ಇದೆ. ನಾವು ಅವಾಗ ಈ ತರ ಮೈಸೂರಲ್ಲಿ ಮೀಟ್ ಆಗ್ತಾ ಇರ್ತೀವಿ ಗುರು. ನಾವು ಮೈಸೂರಲ್ಲಿ ಸೇರಕ್ಕೆ ಕಾರಣನೇ ನಮ್ಮ ಸಿದ್ದು. ಸಿದ್ದು ಆಕ್ಚುಲಿ ಶಶಿ ಫ್ರೆಂಡ್, ನಮ್ ಸ್ಕೂಲ್ ಫ್ರೆಂಡ್ ಅಲ್ಲ. ಶಶಿಯಿಂದ ನನಗೆ ಸಿದ್ದು ಫ್ರೆಂಡ್ ಆಗಿದ್ದು. ಈಗ ನಮ್ಮೂರ್ ಜನದ ಫ್ರೆಂಡ್ಶಿಪ್ ಇದೇ ತರ ಯಾವ್ದೇ ಕಣ್ ಬೀಳ್ದಂಗೆ ಹಿಂಗೆ ಚೆನ್ನಾಗಿರ್ಲಿ ಅಂತ ಫ್ರೆಂಡ್ಶಿಪ್ ಬಗ್ಗೆ ಸಿದ್ದುನ್ ಕೇಳೋಣ. ಶಶಿ ಏನ್ ಫ್ರೆಂಡ್ ಆದ್ರು, ನಾನು ಸಿದ್ದು ಏನ್ ಫ್ರೆಂಡ್ ಆದ್ರು ಅಂತ ಸಿದ್ದು ಬಾಯಲ್ಲೇ ಕೇಳೋಣ. ನಂದು ಶಶಿದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಹೇಳಿದ್ದಾಯ್ತು. ಈಗ ಶಶಿ ಸಿದ್ದು ಹೆಂಗ್ ಫ್ರೆಂಡ್ಸ್ ಆದ್ರು, ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಅಂತ ಸಿದ್ದು ಬಾಯಲ್ಲೇ ಕೇಳೋಣ. ಈಗ ಸಿದ್ದು ಡ್ರೈವ್ ಮಾಡ್ತಿರೋದ್ರಿಂದ ಈ ಕಡೆ ವಿಡಿಯೋ ನೋಡ್ಕೊಂಡು ಮಾತಾಡಕ್ ಆಗಲ್ಲ. ನಾ ಮೈಕ್ ಹಿಡಿತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತಾನೆ, ಕೇಳೋಣ. ಸಿದ್ದು ಸ್ಟಾರ್ಟ್ ಮಾಡೋದು, ನಿನ್ ಫ್ರೆಂಡ್ಶಿಪ್ ಹೇಗ್ ಸ್ಟಾರ್ಟ್ ಆಯ್ತು ಏನು ಅಂತ ಹೇಳು. ಅಭಿಭಾಯ್, ನಾನು ಮತ್ತೆ ಶಶಿ ಡಿಗ್ರಿ 2014 ಪಾಸ್ ಔಟ್. ಸೊ 14 ಟಿ ಕಾಲೇಜ್ಗೆ ಇಬ್ರು ಅಡ್ಮಿಷನ್ ಆಗಿದ್ವಿ. ಸೊ ನಾವು ಒಂದು ಫ್ರೆಶರ್ಸ್ ಪಾರ್ಟಿ ಇತ್ತು ಸ್ಟಾರ್ಟಿಂಗ್, ಕಾಲೇಜ್ ಓಪನಿಂಗ್ ಟೈಮ್ ಅಲ್ಲಿ ಫ್ರೆಶರ್ಸ್. ಆ ಟೈಮ್ ಅಲ್ಲಿ ಶಶಿ ನನಗೆ ಪರಿಚಯ ಆಗಿದ್ದು. ಬಟ್ ನಾನು ಅವನು ಮೈಸೂರಿಗೆ ಅಂತ ಅನ್ಕೊಂಡಿದ್ದೆ. ಬಟ್ ಅವನು ನನ್ನ ಮಾತಾಡಿಸಿದಾಗ ಫಸ್ಟ್ ಟೈಮು, ನಾನ್ ಲೋಕಲ್ ಮೈಸೂರು. ಸೊ ಅವಾಗ ಅವನು ನಾನಿಬ್ರು ಕಮ್ಯುನಿಕೇಟ್ ಆಗಿ ಮಾತಾಡಿಸಿದಾಗ ಅವ್ನು ಸರ್ಗೂರು ಅಂತ ಗೊತ್ತಾಯ್ತು. ಆಗ ಪಾಪ ಅವನು ಸರ್ಗೂರಿಂದ ಡೈಲಿ ಫೋನ್ ಮಾಡುವ. ನಾನ್ ಮೈಸೂರಲ್ಲಿ ಅವಾಗ ಮಧ್ಯ ಪಿಕ್ ಮಾಡ್ತಿದ್ದೆ. ಅವನು ಕಾಲೇಜ್ಗೆ ಪಿಕ್ ಮಾಡಕ್ಕೋಸ್ಕರ ಲೇಟ್ ಆಗಿ ಬಂದಾಗ. ಸೊ ಅಲ್ಲಿಂದ ನಮ್ಮ ಬೇಸಿಕ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಭಯ. Continue for 1.5 kilometers. ಶಶಿ, ಈಗ ಸಿದ್ದು ಬಗ್ಗೆ ನೀವೇನ್ ಹೇಳ್ತೀಯ? ಗುರು ಆಕ್ಚುಲಿ ನಾವಿಬ್ರು ಡಿಗ್ರಿ ಕೂಡ ಒಂದೇ ಕಾಲೇಜಲ್ಲಿ ಓದಿರೋದು, ಮಹಾರಾಜಾಸ್ ಕಾಲೇಜಲ್ಲಿ. ಆದ್ರೆ ನಾನು ಒಂದಷ್ಟು ಸೀನಿಯರ್. ಬಟ್ ಅವಾಗ ನಾನು ನೋಡಿರ್ಲಿಲ್ಲ ಸಿದ್ದುನ. ಮಯಂಕಾಮಗ್ ಬಂದು ನಾವು ಡಿಗ್ರಿ ಯಾವ ಕಾಲೇಜ್ ಅಂತ ಮಾತಾಡ್ಕೊಂಡ ಗೊತ್ತಾಗಿತ್ತು ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿರೋದು ಅಂತ. ಅರ್ಥ ಆಯ್ತಾ? ಫಸ್ಟ್ ಟೈಮ್ ನಾನು ಸಿದ್ದುನ ಒಂದು ಕಾಲೇಜ್ ಓರಿಯಂಟೇಶನ್ ಪ್ರೋಗ್ರಾಮ್ ಇತ್ತು ಎಂ.ಕಾಮ್ ಅಲ್ಲಿ, ಅವಾಗ ಹೋಗಿ ಮಾತಾಡಿಸಿದ್ದು. ಸೊ ಅವಾಗ ಫಸ್ಟ್ ಇಯರ್ ಅಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಅದು ತುಂಬಾ ಕ್ಲೋಸ್ ಇರ್ಲಿಲ್ಲ. ಅಂದ್ರೆ ಇಬ್ರು ಬೇರೆ ಬೇರೆ ಗ್ರೂಪ್ ಕ್ಲಾಸ್ಮೇಟ್ಸ್ ಆತರ ಇದ್ವಿ. ಬಟ್ ಸೆಕೆಂಡ್ ಇಯರ್ ಮಾಸ್ಟರ್ ಇರಲಿ. ಬಟ್ ಸೆಕೆಂಡ್ ಇಯರ್ ಅಲ್ಲಿ ಬಂದ್ಮೇಲೆ ಗುರು ಯಾವ ತರ ಆಗೋಯ್ತು ಅಂತ ಅಂದ್ರೆ ಲೈಫ್. ಇವಾಗ ನಾವಿಬ್ರು ಸರ್ಗರಲ್ಲಿ ಇದ್ವಿ ನೋಡು. ಇವಾಗ ಸರ್ಗರಲ್ಲಿ ನಾವಂಗೆ ಅಂತಂದ್ರೆ ಅಭಿ ಒಬ್ಬನೇ ಹೋಯ್ತವನೆ ಅಂತ ಅಂದ್ರೆ ಡೌಟ್. ಆಕ್ಚುಲಿ ಈಗ ಏನಾಯ್ತು ಅಂದ್ರೆ ಸಿದ್ದು, ನಾನು ಇವನು ರಪ್ಪಗೆ ರಜಾ ಸಿಕ್ಕದ್ಮೇಲೆ ಸ್ಕೂಲಿಗೆ ಹೋಗ್ಬಿಡೋನು, ಹುಣಸೂರು ಹೋಗ್ಬಿಡೋನು. ಆಕ್ಚುಲಿ ಅವ್ನು ಪ್ರಾಪರ್ ಹುಣಸೂರು ಇದ್ದಿದ್ರಿಂದ ಅಲ್ಲೇ ಒಂದ್ ತಿಂಗಳು 1 ವರ್ಷದಿಂದ ಅಲ್ಲೇ ಇದ್ಬಿಡೋನು. ನನ್ನ ಡೈಲಿ ಏನಂದ್ರೆ ನಾವು ಡೈಲಿ ಮೀಟ್ ಆಗ್ತಿದ್ದೋ, ಸುಮ್ನೆ ರೋಡಲ್ಲಿ ಓಡಾಡ್ತಿದ್ದೋ ಇಬ್ರು. ಅವ್ನ್ ಬಿಟ್ಟು ನಾನು ಹೋಗ್ತಿರ್ಲಿಲ್ಲ, ನನ್ ಬಿಟ್ಟು ಅವ್ನು ಹೋಗ್ತಿರ್ಲಿಲ್ಲ. ಆಕ್ಚುಲಿ ಅಲ್ಲ ಯಾರೇ ನಾನು ಸಿಂಗಲ್ ಆಗಿ ಹೋಗ್ಲಿ, ಎಲ್ಲಪ್ಪ ಶಶಿ ಅನ್ನೋರು. ನಾನೇ ಕೇಳಿದಾಗ ಬೇಕಾದ್ರೆ ಆಗ್ಲೇ ಫೋನ್ ಮಾಡಿದ್ರೆ ಯಾವಾಗ ಬರ್ತೀಯೋ ಆತರ ನನ್ನ ಅವನ ಫ್ರೆಂಡ್ಶಿಪ್ ಸರ್ಗಲ್ಲಿ ಈಗ್ಲೂ ಹೋದ್ರು ಅಲ್ಲಿ ಅಭಿಯಾನ ಅಂತಿರ್ತಾರೆ. ಅಭಿಯಾನ ಕೇಳ್ತಾರೆ, ಎಲ್ಲ ಅವನು ಶಶಿ ಏನ್ ಮಾಡ್ತೀಯನೋ, ಎಲ್ಲಿದಾನೋ, ಆ ತರ ನಡೀತಾ ಇದೆ ನಮ್ಮ ಫ್ರೆಂಡ್ಶಿಪ್. ಆಕ್ಚುಲಿ ಸಿದ್ದು ಬಗ್ಗೆ ನಾನೇನ್ ಹೇಳ್ಬೇಕು ಅಂತಂದ್ರೆ, ನನಗೆ ಸಿದ್ದು ಪರಿಚಯ ಆಗಿದ್ರಿಂದ ಈಗ ಮೈಸೂರ್ಗೆ ನಾನು ಎಷ್ಟೇ ರಾತ್ರಿ ಬರ್ಲಿ, ಎಲ್ಲೇ ಇರ್ಲಿ ಸಿದ್ದು ಆಕ್ಚುಲಿ ಯಾವ ತರ ಅಂತಂದ್ರೆ, ಸಿದ್ದು ಹಿಂಗ್ ಬರ್ತಾ ಇದೀನಿ ಅಂದ್ರೆ ಅವ್ನ್ ರೆಡಿ ಇರ್ತಾನೆ, ಪಿಕ್ ಮಾಡೋದಕ್ಕೆ ರೆಡಿ ಇರ್ತಾನೆ. ಆಕ್ಚುಲಿ ಪಿಕ್ ಮಾಡಕ್ಕಾಗ್ಲಿ, ಹೆಲ್ಪ್ ಮಾಡಕ್ಕಾಗ್ಲಿ, ನನ್ನ ಶಶಿ ಮತ್ತೆ ಸಿದ್ದು ನನ್ನ ಒಂದ್ಸಲ ಮಿಡ್ ನೈಟ್ 12:30 ಸರ್ಗೂರ್ಗೆ ಬೈಕ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಂತೂ ಒಳ್ಳೆ ಅನುಭವ. ಅವರು ಆ ಅನುಭವನೇ ಒಂದಿನ ಹೇಳ. ಅನುಭವನೇ ಒಂದಿನ ಹೇಳ. ಶಶಿ ಹತ್ರ ಪಲ್ಸರ್ ಬೈಕ್ ಇತ್ತು. ಆಕ್ಚುಲಿ ಏನಂತಂದ್ರೆ ಅವತ್ತು ನೀನ್ ಬರ್ತೀಯ ಅಂತ ನನಗೆ ಹೇಳಿದ್ದೆ. ಸೊ ನಾನು ಮೆಂಟಲ್ ಫಿಕ್ಸ್ ಆಗಿದೆ, ನಾನು ಅಭಿನಯ ಸರ್ಗೂರ್ಗೆ ನೈಟ್ ಬಿಟ್ಬಿಟ್ಟು ಬರೋಣ ಅಂತ. ಯಾಕಂದ್ರೆ ಸರ್ಗೂರ್ಗೆ ಮೈಸೂರಿಂದ ಆಲ್ಮೋಸ್ಟ್ 7 ಗಂಟೆ 8 ಗಂಟೆ ಬಸ್ ಲಾಸ್ಟ್. ಅದು ಫಸ್ಟ್ ಕೋವಿಡ್ ವೇವ್ಸ್ ಟೈಮ್ ಅಲ್ಲಿ ಇದಾಗಿದೆ ಇನ್ಸಿಡೆಂಟ್. ಆ ಟೈಮ್ ಅಲ್ಲಿ ಶಶಿಗೆ ಒಂದ್ಸಲಿ ಫೋನ್ ಮಾಡಿ ಹೇಳಿದೆ, ಸರ್ ಅಭಿ ಬರ್ತೀಯ ಅಂತೆ ಮಗ, 8-9 ಗಂಟೆ ಆಗುತ್ತಂತೆ. ಸೊ ಬಸ್ ಇರಲ್ಲ, ಹೋಗಿ ಬಿಟ್ಟು ಅವನ್ನ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಶಶಿ ಅವಾಗ ಕೇಳಿಸ್ಕೊಂಡ ಏನಂತ ಅಂತಂದ್ರೆ, ನೀನ್ ಒಬ್ನೇ ಹೋಗ್ಬೇಡ ಮಗ, ನಾನು ಬರ್ತೀನಿ ಅಂದ್ಬಿಟ್ಟು. ಸೊ ಶಶಿ ಹುಣಸೂರಿಂದ ನೈಟ್ 8 ಗಂಟೆಗೆ ಹೊರಟಿ ಮೈಸೂರು 9 ಗಂಟೆಗೆ ಬಂದ. ಸೊ ನಾನು ಶಶಿ ಸೇರ್ಕೊಂಡು ಅಭಿನ 10 ಗಂಟೆಲಿ ಮೈಸೂರಲ್ಲಿ ಪಿಕ್ ಮಾಡಿ ಅಲ್ಲಿಂದ ಹುಣಸೂರಿಗೆ ಬಿಟ್ಟು ಮತ್ತೆ ಮಿಡ್ ನೈಟ್ ವಾಪಸ್ ಮನೆಗೆ ಬಂದು ಸ್ಟೇ ಆಗಿದೀವಿ ನೈಟ್. ಅಲ್ಲಿ ಇನ್ನೂ ಒಂದ್ ಕ್ವಾಟ್ಲೆ ಹೇಳ್ತೀನಿ ಕೇಳು. ನಾನು ಅವತ್ ಬಂದಲ್ಲ, ಅವಾಗ ನಮ್ಮ ಅಜ್ಜಿ ಒಬ್ರು ತೀರೋಗ್ಬಿಟ್ಟಿದ್ರು. ನಮ್ಮ ಪಕ್ಕದ ಮನೆ ಅಜ್ಜಿ ಅಂದ್ರೆ ನಮ್ಮ ತಾತ ಇದಾರಲ್ಲ, ಅವ್ರ ಅಣ್ಣನ ಹೆಂಡತಿ ತೀರೋಗಿದ್ರು. ಅವಾಗ ನೈಟ್ ನಾವು ಹುಣಸೂರಲ್ಲಿ ಇದ್ವಿ, ನಮ್ಮ ಊರ್ ಕಟ್ಟೆಮಾಡಿ ಅಲ್ವಾ, ಅಲ್ಲಿ ತೀರೋಗಿದ್ರು. ಆಕ್ಚುಲಿ ನಾನು ಅವಾಗ ನಮ್ಮ ಮನೇಲಿ ಸುಳ್ಳು ಹೇಳಿದೆ, ಏನಂತ, ನೀ ಬೇರೆ ಫೋನ್ ಮಾಡ್ಬಿಟ್ಟಲ್ಲ ಬೆಂಗಳೂರಿಂದ ಬರ್ತಿದ್ಯಾ, ಕೋವಿಡ್ ಟೈಮ್ ವೆಹಿಕಲ್ ಇಲ್ಲ, ಏನ್ ಮಾಡ್ತಾನೆ ಅಂತ ಒಂದು ಬೇರೆ ಕಾತ್ರ. ಅವಾಗ ನಾವು ಹುಣಸೂರೊಳಗ್ ಮಲ್ಕತೀನಿ ಅಂತ ಹೇಳ್ಬಿಟ್ಟು ನೈಟ್ ನಮ್ಮ ಅಪ್ಪಾಜಿಗೆ ಮಮ್ಮಿಗೆ
ನೈಟ್ ಹುಣಸೂರೊಳಗ್ ಮಲ್ಕತೀನಿ ಅಂತ ಹೇಳ್ಬಿಟ್ಟು ಕಟ್ಟೆಮಾವಡಿಯಿಂದ ಮೈಸೂರಿಗೆ ಗಾಡಿಯಲ್ಲಿ ಬಂದಿದ್ದು ಗುರು. ನಮ್ಮ ಮನೇಲಿ ಇನ್ನೊಂದು ಅಂದ್ರೆ ಒಂದೇ ಒಂದು ರೂಮ್ ಇತ್ತು, ಸಿಂಗಲ್ ಡಬಲ್ ಬೆಡ್ರೂಮ್. ಬಟ್ ನಮ್ ತಂದೆ ಒಂದ್ ರೂಮ್ ಅಲ್ಲಿ ಇದ್ರು, ನಾವ್ ಒಂದು ರೂಮ್ ಅಲ್ಲಿ ಇದ್ವಿ. ಬಟ್ ಆ ಟೈಮಲ್ಲಿ ಕೋವಿಡ್ ಟೈಮ್ ನಮ್ ತಂದೆನೇ ಹೆಲ್ತ್ ಡಿಪಾರ್ಟ್ಮೆಂಟ್ ಅದರಿಂದ ಅವರು ಕೋವಿಡ್ ಡ್ಯೂಟಿ ಮಾಡ್ತಿದ್ರು. ಸೊ ಅವ್ರ ರೂಮಗೂ ಓಕೆ ಒಂಥರ ನಮ್ಮನ್ನ ಬಂದವ್ರಿಗೆ ಆ ರೂಮ್ ಕೊಡ್ಬಾರ್ದು ಅಂತ ನಂದೊಂದು ಕಾನ್ಸೆಪ್ಟ್. ಸೊ ನಾನು ಡ್ಯೂಟಿ ಮಾಡ್ತಿರೋದ್ರಿಂದ, ನಾನು ಕೋವಿಡ್ ಡ್ಯೂಟಿ ಮಾಡ್ತಿರೋದ್ರಿಂದ ನನ್ಗೂ ಅದೊಂಥರ ಅನ್ಕಂಫರ್ಟಬಲ್ ಇತ್ತು. ಅದಕ್ಕೋಸ್ಕರ ಪಾಪ ನೈಟ್ ಉಳಿಸ್ಕೊಳಕ್ ಆಗ್ಲಿಲ್ಲ. ಸರ್ವ್ ಬಿಡ್ಬೇಕು ಅಂತ ನೈಟ್ ವಾಪಸ್ ಬಿಟ್ಟಿದ್ದು ಅವನ ಅಷ್ಟೊತ್ತು ರಾತ್ರಿ. Continue straight ಆಮೇಲೆ ಇನ್ನೊಂದೇನೋ for ಗೊತ್ತಾ? 1.5 ಏನಕ್ಕೆ ನಾನ್ ಸರ್ಗೂರ್ಗೆ ಅಷ್ಟು ಮಿಡ್ ನೈಟ್ ಅಲ್ಲಿ ಬಂದೆ ಅಂತ ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಈಗ ಆಕ್ಚುಲಿ ನಾವು ಎಷ್ಟು ಹತ್ರ ಇದೀವ, ಟೆಂಪಲ್ ಬಂತು. ಟೆಂಪಲ್ ಬಂತು. ಈಗ ನೆಕ್ಸ್ಟ್ Continue ಮಾಡೋಣ. ಕಂಟಿನ್ಯೂ ಮಾಡೋಣ. ಟೆಂಪಲ್ ತೋರಿಸ್ತೀನಿ ಬನ್ನಿ. In 600 meters, ಕಟ್ ಮಾಡ್ಕೊ, the correct 6 ನಿಮಿಷ destination ಮಾಡಿ. Tell me where I've been and where I sleep. It's hard to find me if you really want to. Turns past that takes a cool sign. Same podcast, same old loops. Trying to outrun the thought of you, but in this town the truth don't stop. You can't live in a town this small. You can change your mind but not your past. Every mile just